ಅಧಿಕಾರಿಯಾಗಿ ಪೊಲೀಸ್ ಕರ್ತವ್ಯದಲ್ಲಿ ಸಮುದಾಯದ ಸಹಭಾಗಿತ್ವವನ್ನು ಅಳವಡಿಸಿಕೊಂಡು ನೆಮ್ಮದಿಯ ಸಮಾಜಕ್ಕೆ ಅನುವು ಮಾಡಿಕೊಡುವುದೇ ಈ ಮನೆ ದೇಶ ಬೇರೆ ಬೇರೆ ಸಂದರ್ಭಗಳು ದುಷ್ಕೃತ್ಯಗಳು ಸತತವಾಗಿ ನಡೀತಾ ಇರ್ತದೆ. ಈ ನಮ್ಮ ಚಳಕೆಯಲ್ಲೆಲ್ಲ, ನಮ್ಮ ರಾಜ್ಯದಲ್ಲೆಲ್ಲ, ನಮ್ಮ ದೇಶದಲ್ಲೆಲ್ಲ, ಬೇರೆ ಬೇರೆ ಕಡೆ ಎಲ್ಲ ಇರ್ತದೆ. ಅದಕ್ಕೋಸ್ಕರನೇ ಇದು ಪೊಲೀಸ್ ಇಲಾಖೆ ಬೇರೆ ಬೇರೆ ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ಅಧಿಕಾರಿಗಳು ನಿರ್ವಹಿಸುವಂಥ ಜವಾಬ್ದಾರಿಗಳನ್ನ ಅತ್ಯಂತ ಬಹಳಷ್ಟು ಜವಾಬ್ದಾರಿಯುತವಾದ, ಬಹಳಷ್ಟು ಕ್ಲಿಷ್ಟಕರವಾದ ಕೆಲಸ ಅಂದರೆ ಬಹುಶಃ ಪೊಲೀಸ್ ಇಲಾಖೆ ಅಂತ ಭಾವಿಸ್ತೀನಿ. ಯಾಕಂದರೆ ಇಲ್ಲಿ ಯಾವುದೇ ಸಂದರ್ಭದಲ್ಲಿ ನಾವೆಲ್ಲ ನೋಡ್ತಾ ಇರ್ತೀವಿ, ಎಷ್ಟೆಲ್ಲ ಅಪರಾಧಗಳು ನಡೀತಾ ಇರ್ತದೆ. ಪೊಲೀಸ್ ಸ್ಟೇಷನ್ ಸಕ್ಕರೆ ಎಲ್ಲ ವ್ಯವಸ್ಥೆ ಇದ್ರೂ ಕೂಡ ನಮಗೆ ಶಿಕ್ಷೆಗೆ ಒಳಗಾಗ್ತೀವಿ ಅನ್ನೋ ಎಲ್ಲ ಅಂಶಗಳು ಗೊತ್ತಿದ್ದರೂ ಕೂಡ ಬರಮಾಡುವಂಥ ಕೆಲಸ ನಡೀತಾರೆ. ಅದಕ್ಕೋಸ್ಕರನೇ ಬಹುಶಃ ಪೊಲೀಸ್ ಇಲಾಖೆ ಯಾವುದೇ ಸಂದರ್ಭದಲ್ಲಿ ಅವ್ರಿಗೆ ಅವ್ರದೇ ಆದ ಒಂದು ಅಧಿಕಾರ ಇತ್ತು. ಯಾಕಂದರೆ ಎಲ್ಲ ಇಲಾಖೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಶಿಕ್ಷೆ ವಿಧಿಸಂಥದ್ದು, ಪೊಲೀಸ್ ಇಲಾಖೆಯಲ್ಲಿ ಅವ್ರಿಗೆ ಆದ ಒಂದು ಜವಾಬ್ದಾರಿ ಇತ್ತು, ಸರಿದಾರಿ ತರಬೇಕಿತ್ತು. ಮಾಡಬೇಕಂದ್ರೆ ಅವ್ರಿಗೆ ಬಹುಶಃ ನಾವು ಪರಿವರ್ತನೆ ಮಾಡಬೇಕಂತ ಹೇಳಿ ಸ್ವಲ್ಪ ಎಲ್ಲೋ ಕಡೆಗೆ ಅವರು ಮಾನವೀಯತೆಯ ದೃಷ್ಟಿಯಿಂದ ಏನಾದರೂ ಸ್ವಲ್ಪ ಎಲ್ಲೋ ಕಡೆಗೆ ಒಳ್ಳೆಯ ಹೋದರೆ ಅದು ಬೇರೆ ರೀತಿಯಲ್ಲಿ ಸ್ವಲ್ಪ ಇಷ್ಟಗಳು ನಾವೆಲ್ಲ ಕ್ಷಣಿಸ್ತಾರೆ. ಆದರೂ ಈಗಿನ